ಪಪ್ಪಾಯಿ ಹಣ್ಣಿನ ಲಾಭಗಳು. ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಪಪ್ಪಾಯಿಯಲ್ಲಿ ಪಾಪೈನ್ ಎಂಬ ಎಂಜೈಮ್ ಇದೆ. ಇದು ಆಹಾರವನ್ನು ಬೇಗ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ಮಲಬದ್ಧತೆ ಕಡಿಮೆ ಮಾಡುತ್ತದೆ. ಹೊಟ್ಟೆ ಉಬ್ಬರ ಮತ್ತು ಆಸಿಡಿಟಿ ಕಡಿಮೆ. ರೋಗನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಗಳು ಹೆಚ್ಚು. ಶೀತ, ಸೋಂಕುಗಳ ವಿರುದ್ಧ ದೇಹವನ್ನು ರಕ್ಷಿಸುತ್ತದೆ. ಕಣ್ಣುಗಳ ಆರೋಗ್ಯಕ್ಕೆ ಉತ್ತಮ. ಪಪ್ಪಾಯಿಯಲ್ಲಿ ವಿಟಮಿನ್ ಎ ಇದೆ. ದೃಷ್ಟಿ ಶಕ್ತಿಯನ್ನು ಕಾಪಾಡುತ್ತದೆ. ಕಣ್ಣುಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಹೃದಯದ ಆರೋಗ್ಯಕ್ಕೆ ಸಹಾಯಕ. ಫೈಬರ್, ಪೊಟ್ಯಾಸಿಯಂ ಮತ್ತು ಆಂಟಿಆಕ್ಸಿಡೆಂಟ್ಗಳು ಇವೆ. ಕೊಲೆಸ್ಟ್ರಾಲ್ ನಿಯಂತ್ರಣ. ರಕ್ತದ ಒತ್ತಡ ನಿಯಂತ್ರಣ. ಚರ್ಮ ಮತ್ತು ಕೂದಲಿಗೆ ಒಳ್ಳೆಯದು. ಚರ್ಮ ಹೊಳೆಯಲು ಸಹಾಯ. ಮೊಡವೆ ಮತ್ತು ವಯೋಚಿಹ್ನೆಗಳು ಕಡಿಮೆಯಾಗಬಹುದು. ತೂಕ ಇಳಿಕೆಗೆ ಸಹಾಯಕ. ಕಡಿಮೆ ಕ್ಯಾಲೋರಿ. ಹೆಚ್ಚು ಫೈಬರ್ ಬರುತ್ತು. ಹೊಟ್ಟೆ ತುಂಬಿದ ಭಾವನೆ. ಹೆಚ್ಚು ಸಮಯ. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ. ಮಧ್ಯಮ ಪ್ರಮಾಣದಲ್ಲಿ ತಿನ್ನಿದರೆ ಕಡಿಮೆ ಗ್ಲೈಸೆಮಿಕ್ ಲೋಡ್ ಇದೆ. ಮಧುಮೇಹ ಇರುವವರು ಚಿಕ್ಕ ಪ್ರಮಾಣದಲ್ಲಿ. ಡಾಕ್ಟರ್ ಸಲಹೆ ಉತ್ತಮ. ಪಪ್ಪಾಯಿ ಹಣ್ಣಿನ ಹಾನಿಗಳು. ಗರ್ಭಿಣಿಯರಿಗೆ ಹೆಚ್ಚು ಪ್ರಮಾಣದಲ್ಲಿ ಸುರಕ್ಷಿತವಲ್ಲ. ಅರ್ಧಪಕ್ವ ಅಥವಾ ಕಚ್ಚಾ ಪಪ್ಪಾಯಿಯಲ್ಲಿ ಲ್ಯಾಟೆಕ್ಸ್ ಇರುತ್ತದೆ. ಗರ್ಭಾಶಯ ಸಂಕೋಚ ಉಂಟುಮಾಡಬಹುದು. ಗರ್ಭಿಣಿಯರು ಕಚ್ಚಾ ಪಪ್ಪಾಯಿ ತಿನ್ನಬಾರದು. ಪಕ್ವ ಪಪ್ಪಾಯಿ ತಿನ್ನುವ ಮೊದಲು ವೈದ್ಯರ ಸಲಹೆ ಪಡೆಯಿರಿ. ಕೆಲವರಿಗೆ ಅಲರ್ಜಿ ಆಗಬಹುದು. ಕೆಲವರಿಗೆ ಚರ್ಮ ಕೆರಡು. ಹೊಟ್ಟೆ ಅಸ್ವಸ್ಥತೆ. ಹೆಚ್ಚು ತಿಂದರೆ ಜಜ್ಜು, ಲೂಸ್ ಮೋಷನ್. ಬಲವಾದ ಎಂಜೈಮ್ ಮತ್ತು ಫೈಬರ್ ಕಾರಣ. ಅತಿಸಾರ. ಹೊಟ್ಟೆ ನೋವು. ರಕ್ತ ಹದಗೆಡುವ ಔಷಧಿಗಳ ಜೊತೆ ಪ್ರತಿಕ್ರಿಯೆ. ಆಂಟಿಕೋಗುಲೆಂಟ್ ಔಷಧಿ ತೆಗೆದುಕೊಳ್ಳುವವರು. ರಕ್ತಸ್ರಾವದ ಅಪಾಯ ಹೆಚ್ಚಬಹುದು. ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ತುಂಬಾ ಹೆಚ್ಚು ತಿಂದರೆ ಸಕ್ಕರೆ ಮಟ್ಟ ಹೆಚ್ಚಬಹುದು. ಸಾಮಾನ್ಯವಾಗಿ ಸುರಕ್ಷಿತವಾದರೂ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ತಿನ್ನಬೇಡಿ. ದಿನಕ್ಕೆ ಎಷ್ಟು ಪಪ್ಪಾಯಿ ಸುರಕ್ಷಿತ? ವಯಸ್ಕರು ಸುಮಾರು 1 ಕಪ್ 150–200 ಗ್ರಾಂ. ಮಕ್ಕಳು ಸುಮಾರು ಅರ್ಧ ಕಪ್. ತಿನ್ನಲು ಉತ್ತಮ ಸಮಯ ಬೆಳಿಗ್ಗೆ ಅಥವಾ ಮಧ್ಯಬೆಳಿಗ್ಗೆ, ಖಾಲಿ ಹೊಟ್ಟೆಯಲ್ಲಿ. ಕೊನೆಯ ಮಾತು. ಪಪ್ಪಾಯಿ ಮಿತವಾಗಿ ತಿಂದರೆ ಜೀರ್ಣಕ್ರಿಯೆ, ರೋಗನಿರೋಧಕ ಶಕ್ತಿ, ಚರ್ಮ ಮತ್ತು ತೂಕ ನಿಯಂತ್ರಣಕ್ಕೆ ಅತ್ಯುತ್ತಮ. ಆದರೆ ಅತಿಯಾಗಿ ತಿನ್ನಬೇಡಿ. ಗರ್ಭಾವಸ್ಥೆಯಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ನಮಸ್ತೆ ಸ್ನೇಹಿತರೆ, ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನನ್ನ ಚಾನೆಲ್ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.